ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲಿಗೆ ಮೆಣಸಿನಕಾಯಿ, ಈರುಳ್ಳಿ, ಮೆಣಸಿನಕಾಯಿ ಎಣ್ಣೆ ಎಣ್ಣೆ ಬದಲಾಗಿದೆ. ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ಗೆ ಬದಲಾಗಿದ್ದೀನಿ. ಫ್ರೀಡಮ್ ಆಗಿದೆ ಏಕ್ದಮ್ ಲೈಟ್ ಅಂಡ್ ಕ್ಲಿಯರ್. ಅದರ ನೈಸರ್ಗಿಕ ಸದ್ಗುಣ ಕಾಯ್ದಿಡಲು ಆಮೇಲೆ ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕಡಲೆಕಾಯಿ. ಏನಿಲ್ಲ ಇದು ಕಡಲೆ ಬೀಜ ಮತ್ತೆ ಕಡಲೆ. ಸೊ ಇದನ್ನು ಹುರ್ಕೊಳ್ಬೇಕು. ಆಮೇಲೆ ಇಲ್ಲಿ ಅವಲಕ್ಕಿ ರೆಡಿ ಇದೆ. ಇದನ್ನ ಹೇಗೆ ನೀರಲ್ಲಿ ಹಾಕ್ಬೇಕು. ಹಾಂ, ನೀರಲ್ಲಿ ಹಾಕ್ಬಿಟ್ಟು ಓಕೆ, ತೆಗಿಬೇಕು. ನೀರಲ್ಲಿ ಹಾಕಿ ಹಿಂಡಿ ತೆಗೆದ್ರೆ ಅವಲಕ್ಕಿ ರೆಡಿ. ಅರಿಶಿಣ ಉಪ್ಪೆಲ್ಲ ಹಾಕಿ ಕೊಟ್ರೆ ಸೋ ನೈಸ್. ನೋಡಿ ಇವರೇ ನಮ್ಮ ಶೆಫ್. ಯಾವ್ದಣ್ಣ ಅದು ಯುವ ತೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಡೆ ತೆಗಿತಯ್ಯಾ? ನಿನ್ನೆ ಮೊನ್ನೆ ಹಾಕ್ಲು. ಇವತ್ತಿನ ಸ್ಪೆಷಲ್ ಇದೆ ಕಂಡ ಯುವ ತೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದೇನೆ ಕೊಟ್ಟು ಅವರು ತಿಂದಿದ್ದು ಬೇಜಾರಾಗಿಲ್ವಲ್ಲ. ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಮಕ್ಕಳೇ ಕೊಟ್ರೆ ಅಂತ ತಿನ್ಬೇಕು. ಗೊತ್ತಾಯ್ತಾ? ನಿನ್ಗೆಲ್ಲ ಬರುತ್ತೆ. ನಮ್ ಅಂದ್ರೆ ನಮ್ಗೆ ಅನ್ನ ದಾತ ಅನ್ನ ಹಾಕೋ. ನಾವು ತುಂಬಾ ವರ್ಷದಿಂದ ಈ ರೀತಿ ಮಾಡ್ತಿದ್ದೇವೆ. ನಮ್ಮ ಸುಮಾರು ಜನ ಕೇಳ್ಕೊಂಡೇ ಬರ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅವಲಕ್ಕಿ ಉಪ್ಪಿಟ್ಟೇ ಬೇಕು ಅಂತ ಹೇಳಿ. ನಾವು ಮನುಷ್ಯರಲ್ವಾ? ನಮಗೂ ಮನಸ್ಸು ಅನ್ನೋದಿಲ್ವಾ? ನಮಗೂ ಭಾವನೆ ಅನ್ನೋದಿಲ್ವಾ? ನಮಗೂ ತ್ರಾಸ ಆಕೈತಿ. ಉಪ್ಪಿಟ್ಟು ನೋಡೋಣ. ಮ್ಯಾಗಿನ ಉಸಿರು ಮ್ಯಾಗ, ತೆಳಗಿನ ಉಸಿರು ತೆಳಗ ಆಕೈತಿ. ಕೈಕಾಲು ನಡ್ತಾವು, ನ್ಯಾಗಿ ಒಳಗೆ ಹೋಗ್ತೈತಿ, ಕಣ್ಣು ಗುಡ್ಡ ಹೊರಗೆ ಬರ್ತಾವು, ತಲೆ ಹೋಗಿ ಗಾಡಿ ಗುದ್ಲೆ ಅನಿಸ್ತೈತಿ, ಕೈಕಾಲು ತರ ಅಂತಾವು. ಒಂದೊಂದ್ಸಲ ಉಪ್ಪಿಟ್ಟು ತಿನ್ನೋ ಮುಂದೆ ಬಾಯಾಗ ಬುರ್ಕ್ ಬಂದು ಬಿಡ್ತೀನಿ. ಉಪ್ಪಿಟ್ಟು ತಿನ್ನೋ ಮುಂದೆ ಎಡ್ಯಾಗ ಗಟ್ಟಿ ಆಕೈತಿ, ಗಟ್ಟಿ ನಾವು ವಿಕ್ಸ್ ಎದಿಗೆ ಹಚ್ಚಿ ತಿಕ್ಕೊಂಡು ನಾವು ಉಪ್ಪಿಟ್ಟ. ಒಂದು ನಾವು ಜನರು ಬರ್ತಾರಂತ ಹೇಳ್ಬಿಟ್ಟು ನಾವು ಮಾಡಿ ಕೊಡ್ತೇವೆ. ಅದ್ರಲ್ಲಿ ಓಕೆ ಎಲ್ರಿಗೂ ಮನೆ ಊಟ ಸಿಗ್ಬೇಕು ಅಷ್ಟೇ ನಮ್ಮ ಅದೇ ವಾಕ್ಯ. ಸೂಪರ್ ಸರ್. ನಿಮ್ಮ ನೀವೊಂದು ಈ ತರ ಇಂಟೆನ್ಷನ್ ಇಟ್ಕೊಂಡು ಕುಕ್ ಮಾಡೋದು, ಮನೆ ಊಟ ಸಿಗ್ಬೇಕು. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದೀವಿ ಜಂಕ್ ಫುಡ್ಗಳು, ಅದು ಇದು. ನಾವು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ನಮ್ದು ಏನಿದೆ ನ್ಯಾಚುರಲ್ ಮನೆಯಲ್ಲೇ ಪ್ರಿಪೇರ್ ಮಾಡಿದಂತ ಏನ್ ಹೇಳ್ತಾರೆ ಮಸಾಲೆಗಳು ನಾವು ಯೂಸ್ ಮಾಡೋದು. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅದಕ್ಕೆ ಜನರಿಗೆ ತುಂಬಾ ಇಷ್ಟ. ಓಕೆ ಹಂಗೆ. ಅಂದ್ರೆ ಮೊನ್ನೆ ಯಾರೋ ದುಬೈಯಿಂದ ಫೋನ್ ಮಾಡಿ ಪಾರ್ಸಲ್ ಕಳಿಸಿ ಅಂದ್ರೆ Sheikh Dubai Sheikh. Alhamdulillah. Brother, I am very rich person in Dubai. I have 5 petrol bunk. ಶೇಕ್ ಅವರು ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ನಾವೇ